ಕಾಂಗ್ರೆಸ್ ಶಾಸಕ ಹ್ಯಾರಿಸ್ ಮನೆ ಮೇಲೆ ಇಡಿ ಅಧಿಕಾರಿಗಳು ರೇಡ್ ನಡೆಸಿದ್ದಾರೆ ಅನ್ನೋದರ ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಕಾಂಗ್ರೆಸ್ ಶಾಸಕ ಹ್ಯಾರಿಸ್ ಜೊತೆಗೆ ಅವರ ಮಗನಿಗೆ ಇಡಿ ಸಂಕಷ್ಟ ಎದುರಾಗುತ್ತಾ ಅನ್ನೋ ಸಹಜ ಪ್ರಶ್ನೆ. ಯಾವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೇಡ್ ಹೇಗೆ ಕಂಟಿನ್ಯೂ ಆಗ್ತಾ ಇದೆ, ಎಲ್ಲಾ ಡೀಟೇಲ್ಸ್ ಅನ್ನ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಹ್ಯಾರಿಸ್ ಪುತ್ರ ಮೊಹಮ್ಮದ್ ನಲ್ಪಾಡ್ಗೂ ಕೂಡ ಇಡಿ ಅಧಿಕಾರಿಗಳು ದಾಳಿ ಮಾಡೋದ್ರ ಮೂಲಕ ಶಾಕ್ ಕೊಟ್ಟಿರೋದು. ಅಪ್ಪ ಮಗನ ಮೇಲೆ ಆಗಿರುವಂತಹ ಇಡಿ ರೇಡ್. ಬಿಟ್ಕಾಯಿನ್ ಕೇಸ್ನಲ್ಲಿ ಶ್ರೀಕಿ ಜೊತೆಗೆ ವ್ಯವಹಾರ ನಡೆಸಿದ ಆರೋಪಕ್ಕೆ ಸಂಬಂಧಪಟ್ಟಂತಹ ರೇಡ್ ಅನ್ನೋ ಶಂಕೆ ಇದೆ. ಆರಂಭಿಕ ಹಂತದಲ್ಲಿ ಸಿಗ್ತಾ ಇರೋ ಮಾಹಿತಿ ಇದು. ಬೆಳಗ್ಗೆಯಿಂದ ಕೂಡ ಇಡಿ ಅಧಿಕಾರಿಗಳು ಶೋಧವನ್ನ ನಡೆಸ್ತಾ ಇದ್ದಾರೆ. ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ ಫಸ್ಟ್ ಈ ಸುದ್ದಿ ಬ್ರೇಕ್ ಆಗಿತ್ತು. ಕಾಂಗ್ರೆಸ್ ಶಾಸಕ ಹ್ಯಾರಿಸ್ ಮತ್ತು ಪುತ್ರನಿಗೆ ಇಡಿ ರೆಡಾರ್ನಲ್ಲಿ ಬಂದು ಸಂಕಷ್ಟಗಳು ಎದುರಾಗುತ್ತಾ ಅನ್ನೋ ಪ್ರಶ್ನೆ ಇದೆ. ಶ್ರೀಕಿ ನಿಮ್ಗೆಲ್ಲ ಗೊತ್ತೇ ಇರಬಹುದು, 2020ರಲ್ಲಿ ಬಿಟ್ಕಾಯಿನ್ ಸ್ಕ್ಯಾಮ್ನಲ್ಲಿ ಅತಿ ದೊಡ್ಡ ಮಟ್ಟದಲ್ಲಿ ಹೆಸರು ಕೇಳಿ ಬಂದಿದ್ದು ಶ್ರೀಕಿ. ಬಿಕಾಸ್ ಒಂದು ನಮ್ಮ ಇ ಪ್ರೊಕ್ಯೂರ್ಮೆಂಟ್ ಗೌರ್ಮೆಂಟ್ ವೆಬ್ಸೈಟ್ಗಳನ್ನ ಆತ ಹ್ಯಾಕ್ ಮಾಡಿದ್ದ, ಅಲ್ಲಿಂದ ದುಡ್ಡನ್ನು ತೆಗೆದಿದ್ದ ಅನ್ನೋ ಒಂದು ಮಾಹಿತಿ. ಇನ್ನೊಂದು ಬಿಟ್ಕಾಯಿನ್ಗಳ ಮೂಲಕ ಡ್ರಗ್ ಖರೀದಿಯನ್ನು ಮಾಡಿದ್ದ ಅನ್ನೋದು ಒಂದು ಆರೋಪ ಆತನ ಮೇಲೆ. ಹ್ಯಾರಿಸ್ ಮಗ ಒಮರ್ ಫಾರೂಕ್ ನಲ್ಪಾಡ್ಗೂ ಕೂಡ ಶಾಕ್ ಎದುರಾಗಿದೆ. ಇಬ್ರು ಮಕ್ಕಳಿದ್ದಾರೆ, ಇಬ್ರು ಸಹೋದರರು ಇವರು, ಒಮರ್ ಫಾರೂಕ್ ನಲ್ಪಾಡ್ ಮತ್ತು ಮೊಹಮ್ಮದ್ ನಲ್ಪಾಡ್ ಇಬ್ರು ಕೂಡ. ಶಾಸಕ ಹ್ಯಾರಿಸ್ ಇಬ್ಬರು ಪುತ್ರರ ಮನೆಯಲ್ಲೂ ಕೂಡ ಏಕಕಾಲಕ್ಕೆ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿರೋದ್ರ ಮಾಹಿತಿ ಲಭ್ಯ ಆಗ್ತಾ ಇದೆ. ಯಾಕಂದ್ರೆ ಈ ಹಿಂದೆ ಇದೇ ಶ್ರೀಕಿ ಸಿಐಡಿ ಮತ್ತು SIT ಅಧಿಕಾರಿಗಳ ತನಿಖೆಯಲ್ಲಿ ಇಬ್ರು ಹೆಸರನ್ನು ಮೆನ್ಷನ್ ಮಾಡಿರ್ತಾನೆ. ತುಂಬಾ ಹಿಂದೆನೆ 2020ರಲ್ಲಿ ಆತನ ಅರೆಸ್ಟ್ ಆಗುತ್ತಲ್ಲ, ಆಗ್ಲೇ ಇವ್ರದ್ದೆಲ್ಲ ಸ್ನೇಹ ಇತ್ತು, ಸಂಪರ್ಕ ಇತ್ತು ಅನ್ನೋದನ್ನೆಲ್ಲ ಆತ ಹೇಳಿದ್ದ. ಬಟ್ ಈಗ ಇಡಿಯ ಉರುಳು ಮೊಹಮ್ಮದ್ ನಲ್ಪಾಡ್ ಕುತ್ತಿಗೆಗೆ ಸುತ್ತಕೊಳ್ಳುತ್ತಾ ಅನ್ನೋದು ಪ್ರಶ್ನೆಯಾಗಿ ಉಳಿತಾ ಇದೆ. ಮತ್ತು ಸಾಮಾನ್ಯವಾಗಿ ಇಡಿ ರೇಡ್ಗಳು ಹೇಗೆ ನಡೆಯುತ್ತೆ ಅಂದ್ರೆ, ಇನ್ವೆಸ್ಟ್ಮೆಂಟ್ಗಳನ್ನ ಫಾರಿನ್ನಲ್ಲಿ ಹವಾಲಾ ದಂಧೆಯ ಮೂಲಕ ಮಾಡಿದ್ರೆ ಪ್ರಮುಖವಾಗಿ ಇಡಿ ರೇಡ್ಗಳಾಗುತ್ತೆ. ಮತ್ತೆ ಬಿಟ್ಕಾಯಿನ್ಗಳ ಇರ್ರೆಗ್ಯುಲರ್ ಟ್ರಾನ್ಸಾಕ್ಷನ್ಗಳಾಗಿದ್ರು ಕೂಡ ಇಡಿ ರೇಡ್ ಆಗುತ್ತೆ. ಸೊ ಹವಾಲಾ ದಂಧೆಯ ಬೆನ್ನತ್ತಿ ಈಗ ಶಾಸಕರ ಮನೆ ತನಕ ಇಡಿ ಅಧಿಕಾರಿಗಳು ಬಂದಿರೋದಾ ಅನ್ನೋ ಪ್ರಶ್ನೆ ಹಾಗೆ ಇದೆ. ಇದೆಲ್ಲದಕ್ಕೂ ಕೂಡ ಇಡಿ ಅಧಿಕಾರಿಗಳು ಒಂದು ಪ್ರೆಸ್ ನೋಟನ್ನ ದಾಳಿ ಕನ್ಕ್ಲೂಡ್ ಆದ್ಮೇಲೆ ರಿಲೀಸ್ ಮಾಡ್ತಾರೆ. ಅದರಲ್ಲಿ ಇನ್ನೂ ತುಂಬಾ ನೀಟಾಗಿ ಮಾಹಿತಿ ಇರುತ್ತೆ, ಯಾವ್ಯಾವ ಕಾರಣಕ್ಕೋಸ್ಕರ ರೇಡ್ ಆಗಿತ್ತು ಅಂತ ಡೀಟೇಲ್ಸ್ ಕೊಡ್ತಾರೆ ಮುರಳಿ. ಈಗ ಟೋಟಲ್ ಆಗಿ ಎಷ್ಟು ಲೊಕೇಶನ್ ನಲ್ಲಿ ರೇಡ್ ಕಂಟಿನ್ಯೂ ಆಗ್ತಾ ಇದೆ, ರೇಡ್ ನಲ್ಲಿ ಆರಂಭಿಕ ಹಂತದಲ್ಲಿ ಸಿಕ್ಕಿರುವಂತಹ ಮಾಹಿತಿ ಏನು, ರೇಡ್ಗೆ ರೀಸನ್ ಏನು ಅಂತ? ಮಮತಾ, ಪ್ರಮುಖವಾಗಿ ಶ್ರೀಕಿ ಜೊತೆಯಲ್ಲಿ ಆರ್ಥಿಕ ವ್ಯವಹಾರಗಳನ್ನು ಇಟ್ಕೊಂಡಿದ್ದಂತ ನಲ್ಪಾಡ್ ಮತ್ತು ಆತನ ಸಹೋದರ ಒಮರ್ ಫಾರೂಕ್ ನಲ್ಪಾಡ್ ಏನಿದ್ದಾರೆ, ಇಬ್ಬರ ಮನೆ ಮೇಲೂ ಕೂಡ ಈಗ ದಾಳಿಯನ್ನ ಇಡಿ ಅಧಿಕಾರಿಗಳು ಮಾಡಿರುವಂತದ್ದು. ಜಯನಗರದ ಶ್ರೀಕಿ ಮನೆ ಮೇಲೂ ಕೂಡ ದಾಳಿಯನ್ನು ನಡೆಸಿ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾರಂಥದ್ದು. ಅಂದ್ರೆ ಈ ಪ್ರಕರಣ ತುಂಬಾ ಹಳೆಯದಾದ್ರೂ ಕೂಡ ಇವರಿಬ್ಬರ ನಡುವಿನ ಆರ್ಥಿಕ ವ್ಯವಹಾರಗಳೇನಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಇದುವರೆಗೂ ಕೂಡ ಇಡಿ ಯಾವುದೇ ರೀತಿಯ ಸಮನ್ಸನ್ನಾಗ್ಲಿ ಅಥವಾ ಯಾವುದೇ ರೀತಿಯ ವಿಚಾರಣೆಯನ್ನಾಗ್ಲಿ ಯಾವುದು ಕೂಡ ಮಾಡಿರಲಿಲ್ಲ. ಕೇವಲ ಸುನೀಲ್ ಶೆಟ್ಟಿ ಇರ್ಬೋದು, ಶ್ರೀಕಿ ಇರ್ಬೋದು, ಅವರನ್ನ ತಮ್ಮ ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನ ಮಾಡುವಂತ ಕೆಲಸಗಳನ್ನ ಮಾಡ್ತಾ ಇತ್ತು ಮತ್ತು ಅವರ ಹೇಳಿಕೆಗಳನ್ನ ಪಡ್ಕೊಳ್ಳುವಂತ ಕೆಲಸಗಳನ್ನು ಕೂಡ ಮಾಡ್ತಾ ಇತ್ತು. ಅಂದ್ರೆ ಈ ಹಿಂದೆ ಸಿಐಡಿ ಅಧಿಕಾರಿಗಳು ನೋಟಿಸ್ ಅನ್ನ ಮಾಡಿ ಆತನನ್ನು ವಿಚಾರಣೆಯನ್ನ ಮಾಡಿದ್ರು. ವಿಚಾರಣೆಯನ್ನ ಮಾಡಿದ ಸಂದರ್ಭದಲ್ಲಿ ಯಾವುದೇ ರೀತಿಯ ಮಾಹಿತಿಗಳು ಬಹಿರಂಗ ಆಗಿರಲಿಲ್ಲ ಅವರಿಬ್ಬರ ನಡುವಿನ ಆರ್ಥಿಕ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ. ಕಳೆದ 6 ವರ್ಷಗಳಿಂದ ಶ್ರೀಕಿ ಮತ್ತು ನಲ್ಪಾಡ್ ಮತ್ತು ಒಮರ್ ಫಾರೂಕ್ ನಲ್ಪಾಡ್ ಏನಿದ್ದಾರೆ, ಇವರ ಅಣ್ಣ ತಮ್ಮಂದಿರು ಅಂದ್ರೆ ಸಹೋದರರು, ಇವರಿಬ್ರು ಕೂಡ ಸಾಕಷ್ಟು ಆರ್ಥಿಕ ವ್ಯವಹಾರಗಳನ್ನು ಇಟ್ಕೊಂಡಿದ್ರು. ಅವರ ಜೊತೆಯಲ್ಲಿ ಒಂದಷ್ಟು ಒಡನಾಟ ಇತ್ತು. ಜೊತೆಗೆ ಬಿಟ್ಕಾಯಿನ್ ಅನ್ನ ಎಕ್ಸ್ಚೇಂಜ್ ಅನ್ನ ಮಾಡುವಂತದ್ದು ವಿಚಾರ ಇರಬಹುದು. 2017ರಿಂದನೂ ಕೂಡ ನಿರಂತರವಾಗಿ ಇವರ ಜೊತೆಯಲ್ಲಿ ಸಂಪರ್ಕ ಇತ್ತು ಅನ್ನೋದ್ರ ಬಗ್ಗೆ ಇಡಿ ಈಗ ಎಸ್ಟಾಬ್ಲಿಷ್ ಅನ್ನ ಮಾಡಿರುವಂತದ್ದು. ಜೊತೆಗೆ ಅವರ ತನಿಖೆಯಲ್ಲಿ ಸರಿಸುಮಾರು 4.5 ಕೋಟಿಯಷ್ಟು ಬಿಟ್ಕಾಯಿನ್ ಅವ್ಯವಹಾರಗಳು ನಡೆದಿದ್ದಾವೆ, ಅಂದ್ರೆ ಟ್ರಾನ್ಸಾಕ್ಷನ್ಗಳು ನಡೆದಿದ್ದಾವೆ ಅನ್ನೋದ್ರ ಬಗ್ಗೆ ಇಡಿ ಅಧಿಕಾರಿಗಳು ತಮ್ಮ ಸ್ಪಷ್ಟನೆಗಳನ್ನ ಕೊಡ್ತಾ ಇದ್ದಾರೆ. ಈಗ ಬೆಳಗ್ಗೆ 9:15 ಸಂದರ್ಭದಲ್ಲಿ ಇಡಿ ದಾಳಿಯಾಗಿದೆ. ದಾಳಿ ನಡೆಸಿ ದಾಖಲೆಗಳನ್ನ ಪರಿಶೀಲನೆಯನ್ನ ಮಾಡಲಾಗ್ತದೆ. ಮತ್ತೆ ಇನ್ನೊಂದಷ್ಟು ಆರೋಪಿಗಳೇನಿದ್ರು ಅಂದ್ರೆ ಇವರ ಜೊತೆಯಲ್ಲಿ ಸಂಪರ್ಕ ಹೊಂದಿದಂತ ಇನ್ನೊಂದಷ್ಟು ಆರೋಪಿಗಳೇನಿದ್ರು ಅವರ ಮನೆಯ ಮೇಲೂ ಕೂಡ ಇಡಿ ದಾಳಿಯನ್ನ ನಡೆಸ್ತಾ ಇರುವಂತದ್ದು. ಆ ದಾಳಿಯಲ್ಲಿ ಯಾವ್ಯಾವ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಸಾಮಾನ್ಯವಾಗಿ ಇದನ್ನು ಒಂದು ರೀತಿಯಲ್ಲಿ ಹಿಂಟು ಕೊಟ್ಟಂತ ಪ್ರಕರಣ. ಯಾಕೆಂದ್ರೆ ನಾನು ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದ್ದೀನಿ, ಈ ಹಿಂದೆ ಕೂಡ ಕಳೆದ 4-5 ವರ್ಷಗಳಿಂದ ಕೂಡ ನಿರಂತರವಾಗಿ ನಡೀತಾ ಇರುವಂತಹ ಪ್ರಕರಣ ಇದು, ತನಿಖೆ ನಡೀತಾ ಇರುವಂತಹ ಪ್ರಕರಣ. ಆದ್ರೆ ಇಡಿ ಯಾವುದೇ ರೀತಿಯ ಮುಂದಿನ ಹಂತವನ್ನ ಅಥವಾ ಮುಂದಿನ ಹೆಜ್ಜೆಯನ್ನು ಇಟ್ಟಿರಲಿಲ್ಲ. ಕೇವಲ ಪ್ರಾಥಮಿಕ ಹಂತದ ಆರೋಪಿಗಳೇನಿದ್ರು ಅವರ ಹೇಳಿಕೆಗಳನ್ನ ದಾಖಲು ಮಾಡ್ಕೊಳ್ಳುವಂಥದ್ದು ಮತ್ತು ದಾಖಲೆಗಳನ್ನ ಪರಿಶೀಲನೆ ಮಾಡುವಂಥದ್ದು ಮತ್ತು ಬ್ಯಾಂಕ್ ಸ್ಟೇಟಸ್ ಮತ್ತು ಸ್ಟೇಟ್ಮೆಂಟ್ಗಳನ್ನ ತನಿಖೆ ಮಾಡುವಂಥದ್ದು ಮತ್ತು
ಮತ್ತು ಅದರ ಮಾಹಿತಿಗಳನ್ನು ಕಲೆ ಹಾಕುವಂಥ ಒಂದಿಷ್ಟು ಕೆಲಸಗಳನ್ನು ಮಾಡೋದನ್ನ ಹೊರತುಪಡಿಸಿ ಬೇರೆ ಯಾವುದೇ ರೀತಿಯ ಮಾಹಿತಿಗಳನ್ನಾಗಲಿ ಅಥವಾ ಬೇರೆ ಪ್ರಮುಖ ಆರೋಪಿಗಳೇನಿದ್ರು ಅವರಿಗೆ ಸಮನ್ಸನ್ನ ಮಾಡೋದಂತಾಗಿ ಮಾಡಿರಲಿಲ್ಲ. ಈಗ ಮತ್ತೆ ಇಡಿ ಅಧಿಕಾರಿಗಳು ಈ ಕಾರ್ಯಾಚರಣೆಯನ್ನು ಮಾಡ್ತಾ ಇರೋದು ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಜೊತೆಗೆ 17 ಪ್ರದೇಶಗಳಲ್ಲಿ ದಾಳಿ ನಡೆಸ್ತಾರೆ. 17 ಪ್ರದೇಶಗಳಲ್ಲಿ ದಾಳಿ ನಡೆಸ್ತಾ ಇರೋ ಹಿನ್ನೆಲೆಯಲ್ಲಿ ಯಾವ್ಯಾವ ಸಂಪರ್ಕ ಇತ್ತು, ಜೊತೆಗೆ ಯಾವ ಆರ್ಥಿಕ ವ್ಯವಹಾರಗಳು ನಡೆದಿತ್ತು, ಜೊತೆಗೆ ಈ ದಾಳಿಯ ಸಂದರ್ಭದಲ್ಲಿ ಸಿಕ್ಕಂತ ದಾಖಲೆಗಳೇನು, ಇದೆಲ್ಲದ್ರ ಬಗ್ಗೆ ಕೂಡ ಮಾಹಿತಿಗಳನ್ನ ಇಡಿ ಅಧಿಕಾರಿಗಳು ಕಲೆ ಹಾಕ್ತಾರೆ. ಬಹುತೇಕ ಸಂಜೆ ಒಳಗೆ ಒಂದು ಕ್ಲಾರಿಫಿಕೇಶನ್ ಅಥವಾ ಒಂದು ಕ್ಲಿಯರ್ ಪಿಕ್ಚರ್ ಕೂಡ ಸಿಕ್ಕಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಮಮತಾ.